You might have lost someone so dear. ನಿಮಗೆ ಬಹಳ ಪ್ರೀತಿ ಮಾಡುವವರನ್ನು ನೀವು ಕಳೆದುಕೊಂಡಿರಬಹುದು. Or you might have lost the thing which you are working for so hard. ಅಥವಾ ಯಾವುದಕ್ಕಾಗಿ ನೀವು ಬಹಳ ಕಠಿಣ ಪರಿಶ್ರಮ ಪಟ್ಟು ಕೆಲಸ ಮಾಡುತ್ತಿದ್ದೀರೋ ಅದು ಕಳೆದುಕೊಂಡಿರಬಹುದು. Or you might be sinking in your body, losing all your health. ನಿಮ್ಮ ಎಲ್ಲ ಆರೋಗ್ಯ ಕಳೆದುಕೊಳ್ಳುತ್ತಾ ದೇಹದಲ್ಲಿ ಮುಳುಗುತ್ತಿರಬಹುದು. Lord, help me. ಕರ್ತನೇ ನನಗೆ ಸಹಾಯ ಮಾಡು. Others cannot rise and handle such challenges. ಅಂತಹ ಸವಾಲುಗಳು ಪರಿಸ್ಥಿತಿಗಳು ಬರುವಾಗ ಬೇರೆಯವರು ಎದ್ದೇಳುವುದಕ್ಕೆ ಆಗುವುದಿಲ್ಲ. But thank God that He is our rock. ಕರ್ತನಿಗೆ ಸ್ತೋತ್ರವಾಗಲಿ, ಯಾಕೆಂದರೆ ಆತನೇ ನಮ್ಮ ಬಂಡೆಯಾಗಿದ್ದಾನೆ. He is our strength. ಆತನೇ ನಮ್ಮ ಬಲವಾಗಿದ್ದಾನೆ. And He's making us rise up. ನಾವು ಎದ್ದೇಳುವಂತೆ ಆತನು ಮಾಡುತ್ತಿದ್ದಾನೆ. My friends, the Lord is here to richly reward us. ನನ್ನ ಸ್ನೇಹಿತರೆ, ಕರ್ತನು ಅತ್ಯಧಿಕವಾಗಿ ಪ್ರತಿಫಲ ಕೊಡಲು ಇಲ್ಲಿದ್ದಾನೆ. And He looks deep into your heart this morning. ಈ ಮುಂಜಾನೆ ವೇಳೆಯಲ್ಲಿ ಆತನು ನಿಮ್ಮ ಹೃದಯ ನೋಡುತ್ತಾನೆ. He knows where you are. ನೀವು ಎಲ್ಲಿದ್ದೀರಾ ಎಂದು ಆತನು ತಿಳಿದಿದ್ದಾನೆ. He knows what you're going through. ನೀವು ಯಾವ ಪರಿಸ್ಥಿತಿ ಮೂಲಕ ಹಾದು ಹೋಗುತ್ತಿದ್ದೀರಿ ಎಂದು ಆತನಿಗೆ ಗೊತ್ತು. And there is going to be healing in that place. ಮತ್ತು ಆ ಸ್ಥಳದಲ್ಲಿ ಒಂದು ಸ್ವಸ್ಥತೆ ಉಂಟಾಗಲಿದೆ. Psalm 40 verse 2. ಕೀರ್ತನೆ 42ನೇ ವಾಕ್ಯ. He lifted me out of mud and mire. He set my feet on a rock and gave me a firm place to stand. ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು ಎಂದು ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. Out of the slimy pit and the mud and the mire. ಆ ಜಾರುವ ಗುಂಡಿಯೊಳಗಿಂದ ಮತ್ತು ಕೆಸರಿನ ಮಣ್ಣಿನಿಂದ He lifted me out. ನನ್ನನ್ನು ಮೇಲೆತ್ತಿದನು. And He put my feet on the rock. ನನ್ನನ್ನು ಮೇಲೆತ್ತಿದಾಗ ಬಂಡೆಯ ಮೇಲೆ ನಿಲ್ಲಿಸಿದನು. And gave me a firm place to stand. ಮತ್ತು ನನ್ನ ಹೆಜ್ಜೆಗಳನ್ನು ಸ್ಥಿರಪಡಿಸಿ ನನ್ನನ್ನು ನಿಲ್ಲಿಸಿದನು. This is what the Lord is going to do this ಈ morning. ಮುಂಜಾನೆಯಲ್ಲಿ ಕರ್ತನು ಅದನ್ನೇ ಮಾಡಲು ಬಯಸುತ್ತಿದ್ದಾನೆ. The psalmist rejoices and says this. ಕೀರ್ತನೆಗಾರನು ಸಂತೋಷ ಪಡುತ್ತಾ ಇದನ್ನು ಹೇಳುತ್ತಿದ್ದಾನೆ. Thank you for lifting me up out of the pit, Lord. ಗುಂಡಿಯೊಳಗಿಂದ ನನ್ನನ್ನು ಮೇಲೆತ್ತಿದ್ದಕ್ಕಾಗಿ ವಂದನೆ ಕರ್ತನೆ. Lifting me up out of the mud, Lord. I was so stuck and sinking in it. ಕರ್ತನೆ, ಆ ಕೆಸರಿನೊಳಗೆ ನಾನು ಒದ್ದಾಡುತ್ತಿದ್ದೆನು, ನನ್ನನ್ನು ಮೇಲೆತ್ತಿದ್ದಕ್ಕಾಗಿ ನಿನಗೆ ವಂದನೆಗಳು. Thank you, Lord, for you put me on the rock. ಬಂಡೆಯ ಮೇಲೆ ನನ್ನನ್ನು ನಿಲ್ಲಿಸಿದಕ್ಕಾಗಿ ವಂದನೆ ಕರ್ತನೆ. To have my head held high. ನನ್ನ ತಲೆ ಮೇಲೆತ್ತಲ್ಪಡುವುದಕ್ಕಾಗಿ. My little daughter always says. ನನ್ನ ಚಿಕ್ಕ ಮಗಳು ಯಾವಾಗಲೂ ಹೇಳುತ್ತಾಳೆ. She has her own special word. ಆಕೆಗೆ ತನ್ನದೇ ಆದ ವಿಶೇಷ ಪದ ಇದೆ. I don't know if it has a different meaning in Hindi, but she says, Mama, Dada, Chukka, Chukka. ಹಿಂದಿಯಲ್ಲಿ ಅದಕ್ಕೆ ಬೇರೆದೇ ಅರ್ಥವಿರಬಹುದು, ನನಗೆ ಗೊತ್ತಿಲ್ಲ. ಆದರೆ ಮಮ್ಮ, ಡಾಡಾ, ಚುಕ್ಕ ಚುಕ್ಕ ಎಂದು ಹೇಳುತ್ತಾಳೆ. That means something is stuck in her, or something bad is upon her hand, or some mud or something is stuck. ಯಾವುದೋ ಒಂದು ಹೊಲಸು ಅಥವಾ ಮಣ್ಣು ಏನೋ ಆಕೆಗೆ ಅಂಟಿಕೊಂಡಿರುತ್ತದೆ. She wants it cleaned immediately. ಅದು ತಕ್ಷಣ ಸ್ವಚ್ಛವಾಗಬೇಕೆಂದು ಬಯಸುತ್ತಾಳೆ. She doesn't like anything bad touching her hand or anything dirty touching her. ಯಾವುದೋ ಒಂದು ಹೊಲಸು ಅಥವಾ ಕೆಟ್ಟದು ಆಕೆಯನ್ನು ಮುಟ್ಟುವಂಥದ್ದು ಆಕೆ ಬಯಸುವುದಿಲ್ಲ. Immediately she'll come and say, Chukka, Mummy. ತಕ್ಷಣವೇ ಬಂದು ಹೇಳುತ್ತಾಳೆ, ಚುಕ್ಕ ಮಮ್ಮಿ. And we have to clean her up and wash it completely, otherwise she's not satisfied. ಅದನ್ನು ತಕ್ಷಣವೇ ಸ್ವಚ್ಛಗೊಳಿಸಿ ತೊಳೆಯಬೇಕು, ಇಲ್ಲಾಂದರೆ ಆಕೆಗೆ ಅದು ತೃಪ್ತಿಯಾಗುವುದಿಲ್ಲ. Come and show the Lord. ಬಂದು ಕರ್ತನಿಗೆ ತೋರಿಸಿರಿ. Lord, look at where I'm stuck. ನಾನು ಎಲ್ಲಿ ಸಿಕ್ಕಿಕೊಂಡಿದ್ದೇನೆ ಎಂದು ನೋಡು ಕರ್ತನೆ. Look at what I'm sinking in the mud. ಯಾವ ಮಣ್ಣಲ್ಲಿ ಸಿಕ್ಕಿಕೊಂಡಿದ್ದೇನೆ ಎಂದು ನೋಡು. Please raise me up and cleanse me. ನನ್ನನ್ನು ದಯವಿಟ್ಟು ಮೇಲೆತ್ತಿ ನನ್ನನ್ನು ಶುದ್ಧೀಕರಿಸು. Daddy, cleanse me. ಡ್ಯಾಡಿ, ನನ್ನನ್ನು ಶುದ್ಧೀಕರಿಸು. I want to be clean. ನಾನು ಶುದ್ಧನಾಗಿರಬೇಕು. I want to be free. ನಾನು ಸ್ವತಂತ್ರನಾಗಬೇಕು. I want to come out, Lord. ನಾನು ಹೊರಗಡೆ ಬರಬೇಕು ಕರ್ತನೆ. Put me on the rock today. ಇಂದು ಬಂಡೆಯ ಮೇಲೆ ನನ್ನನ್ನು ನಿಲ್ಲಿಸು. And it will be so. ಮತ್ತು ಅದು ಹಾಗೆಯೇ ಆಗುವುದು. This is the promise of God. ಇದುವೇ ದೇವರ ವಾಗ್ದಾನವಾಗಿದೆ. And we're going to see how He fulfills it according to Psalm 30. ಕೀರ್ತನೆ 30ರ ಪ್ರಕಾರ ಹೇಗೆ ಅದನ್ನು ನೆರವೇರಿಸುತ್ತಾನೆ ಎಂದು ನಾವು ನೋಡೋಣ. Shall we read verse 2 and 3?
2 ಮತ್ತು 3ನೇ ವಾಕ್ಯ ಓದಿಕೊಳ್ಳೋಣವೇ. Lord my God, I called to you for help and you healed me. You, Lord, brought me up from the realm of the dead. You spared me from going down to the pit. ಯೆಹೋವನೇ ನನ್ನ ದೇವರೇ, ನಿನಗೆ ಮೊರೆಯಿಡಲು ನನ್ನನ್ನು ಸ್ವಸ್ಥ ಮಾಡಿದಿ. ಯೆಹೋವನೇ, ನನ್ನ ಪ್ರಾಣವನ್ನು ಪಾತಾಳದಿಂದಲೂ ಎತ್ತಿದೆಯಲ್ಲ, ನನ್ನನ್ನು ಸಮಾಧಿಯಲ್ಲಿ ಸೇರಗೊಡದೆ ಬದುಕಿಸಿದೆಯಲ್ಲ ಎಂದು ಈ ವಾಕ್ಯಗಳಲ್ಲಿ ಹೇಳಲ್ಪಟ್ಟಿದೆ. Many of you might have gone through this realm of the dead. ನಿಮ್ಮಲ್ಲಿ ಅನೇಕರು ಈ ಸತ್ತಂತ ಪರಿಸ್ಥಿತಿಯ ಮೂಲಕ ಹಾದು ಹೋಗಿರಬಹುದು. Into the depths of this realm. ಈ ಮರಣಕರವಾದಂತಹ ಸನ್ನಿವೇಶಗಳು ಅಥವಾ ವಲಯಗಳ ಮೂಲಕ ಹಾದು ಹೋಗಿರಬಹುದು. And it is a terrible place to be. ಅಲ್ಲಿರುವುದಕ್ಕೆ ಅದು ಬಹಳ ಭಯಂಕರ ಸ್ಥಳ. Terrible to feel it. ಅದನ್ನು ಅನುಭವಿಸುವುದಕ್ಕೆ ಬಹಳ ಭಯಂಕರವಾಗಿದೆ. Feeling like your heart is sinking. ಹೃದಯ ಮುಳುಗುತ್ತಿದೆ ಎನ್ನುವ ಅನುಭವ ಉಂಟಾಗುತ್ತದೆ. Outside smiling. ಹೊರಗಡೆ ನಗುವಿದೆ. Trying to put up a brave face. ಎಲ್ಲವೂ ಸರಿಯಾಗಿದೆ ಎನ್ನುವುದಕ್ಕೆ ಪ್ರಯತ್ನಿಸುತ್ತೇವೆ. Trying to tell people there is no problem. ಯಾವ ಸಮಸ್ಯೆವಿಲ್ಲವೆಂದು ಜನರಿಗೆ ಹೇಳುವುದಕ್ಕೆ ಬಯಸುತ್ತೇವೆ. But inside sinking. ಆದರೆ ಒಳಗಡೆ ಮುಳುಗುತ್ತಿದ್ದೇವೆ. Being pulled into the realm of the dead. ಸತ್ತವರ ವಲಯಕ್ಕೆ ನಾನು ಎಳೆಯಲ್ಪಡುತ್ತಿದ್ದೇನೆ. You might have lost someone so dear. ನಿಮಗೆ ಬಹಳ ಪ್ರೀತಿ ಮಾಡುವವರನ್ನು ನೀವು ಕಳೆದುಕೊಂಡಿರಬಹುದು. Or you might have lost the thing which you are working for so hard. ಅಥವಾ ಯಾವುದಕ್ಕಾಗಿ ನೀವು ಬಹಳ ಕಠಿಣ ಪರಿಶ್ರಮ ಪಟ್ಟು ಕೆಲಸ ಮಾಡುತ್ತಿದ್ದೀರೋ ಅದು ಕಳೆದುಕೊಂಡಿರಬಹುದು. Or you might be sinking in your body, losing all your health. ನಿಮ್ಮ ಎಲ್ಲ ಆರೋಗ್ಯ ಕಳೆದುಕೊಳ್ಳುತ್ತಾ ದೇಹದಲ್ಲಿ ಮುಳುಗುತ್ತಿರಬಹುದು. Lord, help me. ಕರ್ತನೇ, ನನಗೆ ಸಹಾಯ ಮಾಡು. Please save me out of the depths. ಈ ಮರಣದಿಂದ ನನ್ನನ್ನು ತಪ್ಪಿಸು. Please save me out of this pit, Lord. ಈ ಗುಂಡಿಯಿಂದ ನನ್ನನ್ನು ತಪ್ಪಿಸು ಕರ್ತನೇ. Lord, they're even taking away my home. I'm losing my home. ನನ್ನ ಮನೆ ಕೂಡ ಕರ್ತನೇ, ಮನೆಯನ್ನು ಕಳೆದುಕೊಳ್ಳುತ್ತಿದ್ದೇನೆ. Where will I go? ನಾನು ಎಲ್ಲಿ ಹೋಗಲಿ? How will I face my own family? ನನ್ನ ಸ್ವಂತ ಕುಟುಂಬ ನಾನು ಹೇಗೆ ಎದುರಿಸಲಿ? It is a terrible place to be. ಅದು ಇರುವುದಕ್ಕೆ ಬಹಳ ಭಯಂಕರ ಸ್ಥಳ. There is no hope in this place. ಈ ಸ್ಥಳದಲ್ಲಿ ಯಾವ ನಿರೀಕ್ಷೆ ಇಲ್ಲ. Only suffering. ಬರೀ ಕಷ್ಟಗಳು ಮಾತ್ರವೇ ಇವೆ. Only despair without hope. ಯಾವುದೇ ನಿರೀಕ್ಷೆ ಇಲ್ಲದೆ ನಿರಾಶೆ ಮಾತ್ರ ಇದೆ. Nothing to cling on to be rescued. ಬಿಡುಗಡೆಗಾಗಿ ಹಿಡಿದುಕೊಳ್ಳುವುದಕ್ಕೆ ಯಾವ ಕಾರ್ಯವೂ ಇಲ್ಲ. Darkness all around. ನನ್ನ ಸುತ್ತಲೂ ಕತ್ತಲು ಮಾತ್ರ. This is the realm of the dead. ಇದುವೇ ಮರಣದ ಒಂದು ವಲಯವಾಗಿದೆ. My grandfather, Dr. D.G.S. Dinakaran, had a vision one time shown by the Lord. ನನ್ನ ಅಜ್ಜ ಡಾಕ್ಟರ್ ಡಿ.ಜಿ.ಎಸ್. ದಿನಕರನ್ ಅವರಿಗೆ ಕರ್ತನಿಂದ ಒಂದು ದರ್ಶನ ತೋರಿಸಲ್ಪಟ್ಟಿತ್ತು. A heavenly experience. ಅದೊಂದು ಪರಲೋಕದ ಅನುಭವವಾಗಿತ್ತು. As he was taken into the depths of hell. ಅವರು ಮರಣದ ಪಾತಾಳಕ್ಕೆ ತೆಗೆದುಕೊಂಡು ಹೋಗಲ್ಪಟ್ಟಾಗ, and when he went there, he felt so much darkness surrounding him. ಅಲ್ಲಿ ಅವರು ಹೋದಾಗ ಅವರ ಸುತ್ತಲೂ ಬಹಳ ಅಂಧಕಾರ ಮುತ್ತಿಕೊಂಡಿತ್ತು. He felt the power of darkness. ಅವರು ಆ ಕತ್ತಲೆಯ ಶಕ್ತಿಯನ್ನು ಅನುಭವಿಸಿದರು. And how it swallows people whole. ಅದು ಹೇಗೆ ಜನರನ್ನು ಯಾವ ತರ ನುಂಗುತ್ತದೆ ಎಂದು ನೋಡಿದರು. He saw a big, huge sea of fire. ಬಹಳ ದೊಡ್ಡ ಉರಿಯುತ್ತಿರುವ ಬೆಂಕಿಯೊಂದನ್ನು ನೋಡಿದರು. A lake of fire. ಅದು ಬೆಂಕಿಯ ಕೆರೆ. And there were screams coming out of that ಆ lake. ಕೆರೆಯಿಂದ ಬಹಳ ಒಂದು ಕೂಗಾಟ, ನರಳಾಟ ಬರುತ್ತಿರುವುದನ್ನು ಕಂಡರು. There were people being burnt in that lake. ಆ ಕೆರೆಯಲ್ಲಿ ಜನರು ಉರಿಯುತ್ತಾ ಇದ್ದರು. Not being able to bear the burning of the fire. ಆ ಬೆಂಕಿಯ ಉರಿಯನ್ನು ತಾಳಿಕೊಳ್ಳಲಾರದೆ ಇದ್ದರು. Feeling the heat that is making them tear apart. ಅವರನ್ನು ಹರಿದುಕೊಳ್ಳುವಂತೆ ಮಾಡುವಂತಹ ಆ ಬೆಂಕಿಯ ಧಗೆಯು. Besides them there was a mountain. ಅವರ ಪಕ್ಕದಲ್ಲಿ ಒಂದು ಪರ್ವತ ಇತ್ತು. And they would climb up and try to run away from this lake and climb up the mountain. ಆ ಪರ್ವತನ ಹತ್ತಿ ಈ ಸ್ಥಳದಿಂದ ಓಡಿ ಹೋಗಬೇಕೆಂದು ಪ್ರಯತ್ನಿಸುತ್ತಿದ್ದರು. As they would reach the top, ಅವರು ಮೇಲಕ್ಕೆ
ಹತ್ತಿರುವಂತಹ ಸಂದರ್ಭದಲ್ಲಿ and their hope would rise thinking I'm going to be free. ನಾನು ಈಗ ಸ್ವತಂತ್ರನಾಗುತ್ತೇನೆ ಎನ್ನುವ ನಿರೀಕ್ಷೆ ಅವರಿಗೆ ಬರುವಾಗ Suddenly a hand of fire would rise up from this lake. ತಕ್ಷಣವಾಗಿ ಆ ಸ್ಥಳದಿಂದ ಬೆಂಕಿಯ ಕೈಯೊಂದು ಮೇಲೆದ್ದು ಏಳುತ್ತಾ ಇತ್ತು. It would take them and toss them back into the fire. ಮತ್ತೆ ಅದು ಆ ಬೆಂಕಿಯ ಕೆರೆಗೆ ತಳ್ಳುತ್ತಿತ್ತು. And they would scream for their life. ಅವರ ಜೀವಿತಕ್ಕಾಗಿ ಅವರು ಕೂಗುತ್ತಾ ಇರುತ್ತಿದ್ದರು. I thought I was going to be free. ನಾನು ಸ್ವತಂತ್ರನಾಗುತ್ತೇನೆ ಎಂದು ಅಂದುಕೊಂಡೇನು. I can't bear this anymore. ಇನ್ನು ಮುಂದೆ ಇದನ್ನು ಸಹಿಸಲು ಆಗುವುದಿಲ್ಲ. Somebody save me. ಯಾರಾದರೂ ನನ್ನನ್ನು ರಕ್ಷಿಸಿರಿ. Somebody save me. ಯಾರಾದರೂ ನನಗೆ ರಕ್ಷಿಸಿರಿ ಎಂದು ಹೇಳುತ್ತಾರೆ. The depths of hell. ಪಾತಾಳದ ಆ ಮರಣವು And the depths of darkness. ಮತ್ತು ಪಾತಾಳದ ಅಂಧಕಾರವು. We get stuck in such depths, my friends, and it's terrible to bear. ಅಂತಹ ಮರಣಗಳಲ್ಲಿ ನಾವು ಸಿಕ್ಕಿಕೊಂಡಿರುವಾಗ ತಾಳಿಕೊಳ್ಳುವುದಕ್ಕೆ ಅದು ಭಯಂಕರವಾಗಿರುತ್ತದೆ. There is no hope. ಅಲ್ಲಿ ಯಾವ ತರದ ನಿರೀಕ್ಷೆಯೂ ನಮಗಿರುವುದಿಲ್ಲ. There was a man called Job who was brought to such a realm of the dead. ಯೋಬನೆಂಬ ವ್ಯಕ್ತಿಯು ಅಂತಹ ಮರಣದ ವಲಯಕ್ಕೆ ತರಲ್ಪಟ್ಟನು. When the devil decided to take away every good thing from Job. ಯೋಬನಿಂದ ಎಲ್ಲ ಒಳ್ಳೆ ಕಾರ್ಯಗಳು ವಸ್ತುಗಳು ಸೈತಾನನು ತೆಗೆದುಕೊಂಡು ಹೋಗಲು ತೀರ್ಮಾನಿಸಿದಾಗ His children, ಅವನ ಮಕ್ಕಳನ್ನು, his belongings, ಅವನ ವಸ್ತುಗಳನ್ನು, his houses, ಅವನ ಮನೆಗಳು, everything he owned, ಅವನು ಸಂಪಾದಿಸಿದ ಎಲ್ಲವನ್ನು, even the health of his body. ಅವನ ದೇಹದ ಆರೋಗ್ಯ ಕೂಡ. And he was sitting there with nothing. ಏನು ಇಲ್ಲದವನಾಗಿ ಅಲ್ಲಿ ಕೂತುಕೊಂಡನು. In one day everything taken away. ಒಂದೇ ದಿವಸದಲ್ಲಿ ಎಲ್ಲವೂ ತೆಗೆಯಲ್ಪಟ್ಟಿತು. And Job was feeling the darkness of this realm. ಯೋಬನು ಈ ವಲಯದ ಅಂಧಕಾರವನ್ನು ಅನುಭವಿಸುತ್ತಿದ್ದನು. His wife cursed him not being able to bear this. ಅವನ ಪತ್ನಿ ತಾಳಿಕೊಳ್ಳಲಾಗದೆ ಶಾಪ ಕೊಟ್ಟಳು, saying, curse your God. ನಿನ್ನ ದೇವರನ್ನು ಶಪಿಸು ಎಂದು ಹೇಳುತ್ತಾಳೆ. Look at how your life has turned out. ನಿನ್ನ ಜೀವಿತ ಹೇಗೆ ಬದಲಾಯಿತು ಎಂದು ನೋಡಿಕೋ ಎಂದು ಹೇಳುತ್ತಾಳೆ. He couldn't bear it. ಆಕೆಗೆ ಅದು ತಾಳಿಕೊಳ್ಳಲಾಗಲಿಲ್ಲ. He experienced the depths of this darkness. ಈ ಅಂಧಕಾರದ ಆಳವನ್ನು ಅವನು ಅನುಭವಿಸಿದನು. Jesus himself went through this. ಯೇಸು ಸ್ವತಃ ತಾನೇ ಇದರ ಮೂಲಕ ಹಾದು ಹೋದನು. He would have felt this darkness as he was facing the path of the cross in the garden of Gethsemane. ಆತನು ಗೆತ್ಸೆಮನೆ ತೋಟದಲ್ಲಿ ಶಿಲುಬೆಯ ದಾರಿಯನ್ನು ಎದುರಿಸುವಾಗ ಇದನ್ನು ಅನುಭವಿಸಿದನು. He went through that agony that we would suffer, my friend. ನನ್ನ ಸ್ನೇಹಿತರೆ, ನಾವು ಅನುಭವಿಸುವ ಯಾತನೆಗಳ ಮೂಲಕವಾಗಿ ಯೇಸು ಕ್ರಿಸ್ತನು ಹಾದು ಹೋದನು. Even as he went to give his body to be pierced and torn apart on the cross. ಶಿಲುಬೆಯ ಮೇಲೆ ತನ್ನ ಶರೀರ ಕೂಡ ಅದು ಹರಿಯಲ್ಪಡುವುದಕ್ಕೆ ಒಪ್ಪಿಸಿಕೊಟ್ಟನು. The Bible says there was darkness around him. ಆತನ ಸುತ್ತಲೂ ಕತ್ತಲು ಕವಿದಿತ್ತು ಎಂದು ಸತ್ಯವೇದವು ಹೇಳುತ್ತದೆ. No light, ಬೆಳಕಿಲ್ಲ, no hope, ಯಾವ ನಿರೀಕ್ಷೆ ಇಲ್ಲ, no good word. ಯಾವುದೇ ಒಳ್ಳೆಯ ಕಾರ್ಯವಿಲ್ಲ. There was only doom and gloom. ಅಲ್ಲಿ ಬರೀ ನಾಶನ ಮಾತ್ರ ಇತ್ತು. Not only the realm of the dead, but he went through death itself. ಆತನು ಮರಣ ವಲಯದಲ್ಲಿ ಮಾತ್ರವಲ್ಲ, ಸ್ವತಃ ಮರಣದ ಮೂಲಕವೇ ಹಾದು ಹೋದನು. That we may be saved. ನಾವು ರಕ್ಷಿಸಲ್ಪಡುವುದಕ್ಕಾಗಿಯೇ. And ಮತ್ತು in the grave, ಆ ಸಮಾಧಿಯಲ್ಲಿಯೇ, it didn't end there. ಅಲ್ಲಿಯೇ ಅದು ಕೊನೆಗೊಳ್ಳಲಿಲ್ಲ. He says in Revelations 1:18, ಪ್ರಕಟಣೆ 1:18 ಆತನು ಹೇಳುತ್ತಾನೆ, I was dead, ನಾನು ಸತ್ತವನಾದೇನು, but I am alive forever. ಆದರೆ ಈಗ ಯುಗ ಯುಗಾಂತರಗಳಲ್ಲಿ ಬದುಕುವವನಾಗಿದ್ದೇನೆ. And the gates of hell and the gates of death are the key is with me. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಇವೆ ಎಂದು ಹೇಳುತ್ತಾನೆ. I hold the key to death and I hold the keys to hell. ಪಾತಾಳ ಮತ್ತು ಮರಣದ ಬೀಗದ ಕೈಗಳು ನಾನು ಹಿಡಿದುಕೊಂಡಿದ್ದೇನೆ. You need not be defeated by death. ನೀವು ಮರಣದ ಮೂಲಕ ಸೋಲಿಸಲ್ಪಡಬಾರದು. You need not suffer in the midst of this darkness. ಈ ಕತ್ತಲೆಯ ಮಧ್ಯದಲ್ಲಿ ನೀವು ಕಷ್ಟಪಡಬಾರದು. You need not feel despair. ನೀವು ಹತಾಶೆಯನ್ನು ಅನುಭವಿಸಬಾರದು. I have defeated and finished its dark works. ಅದರ ಕತ್ತಲತೆಯನ್ನು ನಾನು ಎಲ್ಲವನ್ನು ಕೊನೆಗೊಳಿಸಿದ್ದೇನೆ, ಮುಗಿಸಿದ್ದೇನೆ. As you, my child, hold on to me, ನನ್ನ ಮಗುವಾಗಿ ನೀವು ನನ್ನನ್ನು ಹಿಡಿದುಕೊಂಡಿರುವಾಗ you will feel only my peace.
ನೀವು ನನ್ನ ಸಮಾಧಾನ ಮಾತ್ರ ಅನುಭವಿಸುವಿರಿ, which I won as I went through this death. ಈ ಮರಣದ ಮೂಲಕವಾಗಿ ನಾನು ಹಾದು ಹೋದಾಗ ಅದನ್ನು ನಿಮಗಾಗಿ ಜಯಿಸಿದ್ದೇನೆ. That's the great gift today that we receive, my friend. ನನ್ನ ಸ್ನೇಹಿತರೆ, ಅದುವೇ ದೊಡ್ಡ ವರ ಕರ್ತನಿಂದ ಹೊಂದುತ್ತೇವೆ. As we thank him for what he went through and cling on to Jesus. ಆತನು ಯಾವುದರ ಮೂಲಕ ಹಾದು ಹೋದನು ಎಂದು ಆತನನ್ನೇ ನಾವು ಹಿಡಿದುಕೊಂಡು ಸ್ತುತಿಸುವಾಗ, The peace that Jesus won for us ಯೇಸು ನಮಗಾಗಿ ಜಯಿಸಿದಂತ ಸಮಾಧಾನ is coming upon us. ಅದು ನಿಮ್ಮ ಮೇಲೆ ಬರುತ್ತಿದೆ. That peace was acquired by Job ಆ ಸಮಾಧಾನವೇ ಯೋಬನು ಹೊಂದಿದನು. as the Lord strengthened him and filled him. ಕರ್ತನು ಅವನನ್ನು ಬಲಪಡಿಸಿ ಅವನನ್ನು ತುಂಬಿದಾಗ He was still able to say that I will only praise God. ಯೋಬನು ಅಂತಹ ಸ್ಥಿತಿಯಲ್ಲಿಯೂ ನಾನು ದೇವರನ್ನೇ ಸ್ತುತಿಸುವೆನು ಎಂದು ಹೇಳಿದನು. It is a supernatural strength from God, my friends. ಅದು ದೇವರಿಂದ ನನ್ನ ಸ್ನೇಹಿತರೆ ಆಧ್ಯಾತ್ಮಿಕವಾದಂತಹ ಬಲವಾಗಿದೆ. So today, even in your sinking, ಇಂದು ನಿಮ್ಮ ಮುಳುಗುವಿಕೆಯ ಒಂದು ಪರಿಸ್ಥಿತಿಗಳಲ್ಲಿ there's going to be a supernatural faith and a strength rising up out of the peace God gives. ದೇವರು ಕೊಡುವ ಶಾಂತಿಯ ಮೂಲಕ ಆ ನಂಬಿಕೆ, ಆ ಬಲ ನಿಮ್ಮಲ್ಲಿ ಎದ್ದೇಳುತ್ತಿದೆ. For you not to curse God, ನೀವು ದೇವರಿಗೆ ಶಾಪ ಕೊಡುವುದಕ್ಕಾಗಿ ಅಲ್ಲ, but instead praise him for his great. ಆತನ ಕೃಪೆಗಾಗಿ ನೀವು ಸ್ತುತಿಸುವವರಾಗಬೇಕು. Praise him for what he won on the cross. ಶಿಲುಬೆಯ ಮೇಲೆ ಆತನು ಜಯ ಹೊಂದಿದ ಕಾರ್ಯಕ್ಕಾಗಿ ವಂದಿಸಬೇಕು. Praise him for he is alive and alive in us. ನಮ್ಮ ಜೀವಿತದಲ್ಲಿ ಆತನು ಬದುಕುವವನು, ಜೀವಿಸುವವನು ಆಗಿರುವುದಕ್ಕಾಗಿ ವಂದಿಸಿರಿ. The living Savior is coming into us ಜೀವಿಸುವ ರಕ್ಷಕನು ನಮ್ಮೊಳಗೆ ಬರುತ್ತಿದ್ದಾನೆ and healing our heart, ನಮ್ಮ ಹೃದಯವನ್ನು ಆತನು ಸ್ವಸ್ಥ ಮಾಡುತ್ತಿದ್ದಾನೆ, raising us from the pit, ಮತ್ತು ಗುಂಡಿಯೊಳಗಿಂದ ನಮ್ಮನ್ನು ಮೇಲೆತ್ತುತ್ತಿದ್ದಾನೆ, raising us from the realm of the dead. ಮತ್ತು ಮರಣದ ಆ ವಲಯದಿಂದ ನಮ್ಮನ್ನು ಮೇಲೆತ್ತುತ್ತಿದ್ದಾನೆ. And he says, because I live, ಆತನು ಹೇಳುತ್ತಾನೆ, ನಾನು ಜೀವಿಸುವುದರಿಂದ you, my child, will live also. ನನ್ನ ಮಕ್ಕಳಾದ ನೀವು ಜೀವಿಸುವಿರಿ. Rise up, ಎದ್ದೇಳಿರಿ, rise up, ಎದ್ದೇಳಿರಿ, and be filled by my joy. ಮತ್ತು ನನ್ನಿಂದ ನೀವು ತುಂಬಲ್ಪಡಿರಿ. He raised up Job ಯೋಬನನ್ನು ಆತನು ಎಬ್ಬಿಸಿದನು and he blessed him twice. ಮತ್ತು ಅವನನ್ನು ಎರಡರಷ್ಟಾಗಿ ಆಶೀರ್ವದಿಸಿದನು. God blessed and returned everything to Job in double measure. ಯೋಬನನ್ನು ಎರಡರಷ್ಟಾಗಿ ಆಶೀರ್ವದಿಸಿ ಎಲ್ಲವನ್ನು ಹಿಂತಿರುಗಿ ಕೊಟ್ಟನು. Whatever you've lost, my friend, ನನ್ನ ಸ್ನೇಹಿತರೆ, ನೀವು ಏನೆಲ್ಲ ಕಳೆದುಕೊಂಡಿರುವಿರೋ you will receive in double measure, ಅದನ್ನು ನೀವು ಎರಡರಷ್ಟಾಗಿ ತಿರುಗಿ ಹೊಂದುವಿರಿ. because you have chosen to cling on to Jesus. ಯಾಕೆಂದರೆ ನೀವು ಆತನನ್ನು ಹಿಡಿದುಕೊಳ್ಳುವುದಕ್ಕಾಗಿ ತೀರ್ಮಾನಿಸಿದ್ದೀರಿ. You've chosen to honor him ಆತನನ್ನು ಸನ್ಮಾನಿಸುವುದಕ್ಕಾಗಿ in the ತೀರ್ಮಾನಿಸಿದ್ದೀರಿ. midst of the realm of the dead. ಆ ಮರಣ ಕ್ಷೇತ್ರದ ಮಧ್ಯದಲ್ಲಿ That is power. ಅದುವೇ ಬಲವಾಗಿದೆ. That is your power that God has given you. ದೇವರು ನಿಮಗೆ ಕೊಡಲ್ಪಟ್ಟಂತಹ ಬಲ ಅದುವೇ ಆಗಿದೆ. Thank him for this grace. ಇದಕ್ಕಾಗಿ ಕರ್ತನಿಗೆ ವಂದಿಸಿರಿ. Thank him for this strength. ಈ ಶಕ್ತಿಗಾಗಿ ವಂದಿಸಿರಿ. Thank him for this faith. ಈ ನಂಬಿಕೆಗಾಗಿ ಕರ್ತನಿಗೆ ವಂದಿಸಿರಿ. Others cannot rise and handle such challenges. ಅಂತಹ ಸವಾಲುಗಳು, ಪರಿಸ್ಥಿತಿಗಳು ಬರುವಾಗ ಬೇರೆಯವರು ಎದ್ದೇಳುವುದಕ್ಕೆ ಆಗುವುದಿಲ್ಲ. They break and fall. That is man. ಅವರು ಮುಗ್ಗರಿಸಿ ಬೀಳುವರು, ಯಾಕೆಂದರೆ ಅವರು ಮನುಷ್ಯರು. But thank God that he is our rock. ಕರ್ತನಿಗೆ ಸ್ತೋತ್ರವಾಗಲಿ, ಯಾಕೆಂದರೆ ಆತನೇ ನಮ್ಮ ಬಂಡೆಯಾಗಿದ್ದಾನೆ. He is our strength. ಆತನೇ ನಮ್ಮ ಬಲವಾಗಿದ್ದಾನೆ. And he's making us rise up. ನಾವು ಎದ್ದೇಳುವಂತೆ ಆತನು ಮಾಡುತ್ತಿದ್ದಾನೆ. Because you've gone through this realm, my ನನ್ನ friend. ಸ್ನೇಹಿತರೆ, ಈ ವಲಯದ ಮೂಲಕ ಆತನು ಹಾದು ಹೋದದರಿಂದ And you know what it is. ಅದು ಏನಾಗಿದೆ ಎಂದು ಆತನಿಗೆ ಗೊತ್ತು. And you also know the saving power of the Lord. ಮತ್ತು ನೀವು ಕರ್ತನ ರಕ್ಷಣೆಯ ಬಲವನ್ನು ಕೂಡ ಅರಿತವರಾಗಿದ್ದೀರಿ. You will never fear this realm again. ಮತ್ತೆ ಈ ವಲಯವನ್ನು ನೋಡಿ ನೀವು ಭಯಪಡುವಂತವರಲ್ಲ. You will never fear death again. ಮತ್ತೆ ಮರಣಕ್ಕೆ ನೀವು ಭಯಪಡುವವರಲ್ಲ. You have faced it and conquered over the power of death thanks to the power of the Lord. ಆ ಮರಣದ ಶಕ್ತಿಯನ್ನು ನೀವು ಎದುರಿಸಿ ಜಯ ಹೊಂದಿದ್ದೀರಿ. ಕರ್ತನ ಶಕ್ತಿಗೆ ವಂದನೆಗಳು. That is the power to those who have risen up from this realm of the dead. ಯಾರು ಈ ಮರಣ ವಲಯದ ಮಧ್ಯದಿಂದ ಎಬ್ಬಿಸಲ್ಪಟ್ಟಿದ್ದಾರೋ ಅದುವೇ ಅವರ ಶಕ್ತಿಯಾಗಿದೆ. And not only that, ಅದು ಮಾತ್ರವಲ್ಲ, your heart won't stand still. ನಿಮ್ಮ ಹೃದಯ ಅಲ್ಲಿಯೇ ನಿಲ್ಲುವುದಿಲ್ಲ.
It will go out to those who are sinking. ಯಾರು ಮುಳುಗುತ್ತಿದ್ದಾರೋ ಅವರಿಗಾಗಿ ನಿಮ್ಮ ಹೃದಯ ಹೋಗುತ್ತದೆ. It will make you cry for them. ಅವರಿಗಾಗಿ ನಿಮ್ಮ ಹೃದಯ ಅಳುವಂತೆ ಮಾಡುತ್ತದೆ. Because you know exactly what they're going through. ಅವರು ಏನು ಹಾದು ಹೋಗುತ್ತಿದ್ದಾರೆ ಎಂದು ನಿಮಗೆ ನಿಖರವಾಗಿ ಗೊತ್ತು. You will cry with compassion and lift them up also from the depths. ನೀವು ಬಹಳ ಕರುಣೆಯ ಮೂಲಕವಾಗಿ ಅವರಿಗಾಗಿ ಕೂಗಿ ಅವರನ್ನು ಕೂಡ ಮೇಲೆತ್ತುವಿರಿ. The Lord will make you with such strength. ಅಂತಹ ಬಲದಿಂದ ಕರ್ತನು ನಿಮ್ಮನ್ನು ತುಂಬುವನು. Making people rise up along with you. ನಿಮ್ಮೊಂದಿಗೆ ಜನರನ್ನು ಎದ್ದೇಳುವಂತೆ ಮಾಡುತ್ತಾನೆ. You will carry that joy to everyone. ಆ ಆನಂದ ನೀವು ಎಲ್ಲರ ಬಳಿಗೆ ತೆಗೆದುಕೊಂಡು ಹೋಗುವಿರಿ. The joy of the Lord's salvation. ಕರ್ತನ ಆನಂದ ರಕ್ಷಣೆಯಾಗಿದೆ. It's wonderful, my friend. ಅದು ಅದ್ಭುತವಾಗಿದೆ ನನ್ನ ಸ್ನೇಹಿತರೆ. This is a great strength that the Lord is giving us today. ಇದು ದೊಡ್ಡ ಬಲ ಕರ್ತನು ಇಂದು ನಮಗೆ ಕೊಡುತ್ತಿದ್ದಾನೆ. An oil of joy is coming upon us. ಆನಂದ ತೈಲ ಅದು ನಮ್ಮ ಮೇಲೆ ಬರುತ್ತಲಿದೆ. All the mourning stops right now. ಎಲ್ಲ ದುಃಖವು ಈಗಲೇ ನಿಂತು ಹೋಗುತ್ತದೆ. All our ashes is gone. ನಮ್ಮ ಎಲ್ಲ ಬೂದಿಯೂ ಹೋಗಿದೆ. He crowns us with splendor, my friend. ಆತನು ಶಿರೋಮಣಿಯಿಂದ ನಮ್ಮನ್ನು ಭೂಷಣೆ ಮಾಡುತ್ತಾನೆ. Will you submit your heart to him for this? ಇದಕ್ಕಾಗಿ ನಿಮ್ಮ ಹೃದಯ ನೀವು ಸಮರ್ಪಿಸಿಕೊಡುವಿರಾ? Jesus, I want you. ಯೇಸುವೇ, ನೀನೇ ನಮಗೆ ಬೇಕು. I thirst for you. ನಿನಗಾಗಿ ನಾನು ಬಾಯಾರಿದ್ದೇನೆ. I run towards you. ನಾನು ನಿನ್ನ ಕಡೆಗೆ ಓಡುತ್ತೇನೆ. Chasing after you like Elisha. ಎಲಿಷನಂತೆ ನಿನ್ನ ಹಿಂದೆ ಹಿಂಬಾಲಿಸುತ್ತೇನೆ. I want you, Lord. ಕರ್ತನೇ, ನೀನೇ ನನಗೆ ಬೇಕು. I want you, Lord. ನೀನೇ ನನಗೆ ಬೇಕು. Tell him right now, my friend. ನನ್ನ ಸ್ನೇಹಿತನೇ, ಈಗಲೇ ಆತನಿಗೆ ಹೇಳಿರಿ. Show him how much you want Jesus. ಯೇಸುವೇ, ನೀನೇ ನನಗೆ ಬೇಕು ಎಂದು ಆತನಿಗೆ ಹೇಳಿರಿ. How much you want his presence. ಎಷ್ಟು ಹೆಚ್ಚಾಗಿ ಆತನ ಪ್ರಸನ್ನತೆ ನಿಮಗೆ ಬೇಕು. How much you want to be filled with his anointing. ಆತನ ಅಭಿಷೇಕದಿಂದ ನೀವು ಎಷ್ಟು ತುಂಬಿಸಲ್ಪಡಬೇಕು. Yes, chase after him. ಆತನ ಹಿಂದೆ ಮಾತ್ರ ಹೋಗಿರಿ. Cry unto him. ಆತನಿಗೆ ಕೂಗಿರಿ. Submit your heart right now as he's knocking on the door. ಆತನು ಬಾಗಿಲನ್ನು ತಟ್ಟುವಾಗ ನಿಮ್ಮ ಹೃದಯ ಆತನಿಗೆ ಸಮರ್ಪಿಸಿರಿ. He wants to enter and sit in this house. ಆತನು ಒಳಗಡೆ ಪ್ರವೇಶ ಮಾಡಿ ಕೂತುಕೊಳ್ಳಬೇಕೆನ್ನುತ್ತಾನೆ. Jesus wants to come in. ಯೇಸು ಒಳಗಡೆ ಬರುವುದಕ್ಕೆ ಬಯಸುತ್ತಾರೆ. Open it and cry for him. ಈಗಲೇ ತೆರೆದು ಆತನಿಗಾಗಿ ಕೂಗಿರಿ. Fill me, Lord. ನನ್ನನ್ನು ತುಂಬು ಕರ್ತನೆ. Fill me, Lord. ನನ್ನನ್ನು ತುಂಬು. With this anointing. ನಿನ್ನ ಅಭಿಷೇಕದಿಂದ ತುಂಬು. With your oil of joy. ನಿನ್ನ ಆನಂದ ತೈಲದಿಂದ ತುಂಬು. Oil of gladness. ಆನಂದ ತೈಲದಿಂದ. Love me, Lord. ಕರ್ತನೇ, ನನ್ನನ್ನು ಪ್ರೀತಿಸು. Love me who has been hurt and beaten in this world. ಈ ಲೋಕದಲ್ಲಿ ನಾನು ಹೊಡೆಯಲ್ಪಟ್ಟವನು, ತ್ಯಜಿಸಲ್ಪಟ್ಟವನು ಆಗಿದ್ದೇನೆ. Love me who has lost everything. ನಾನು ಎಲ್ಲವನ್ನು ಕಳೆದುಕೊಂಡವನಾಗಿದ್ದೇನೆ, ಆದುದರಿಂದ ನನ್ನನ್ನು ಪ್ರೀತಿಸು. I have nothing, Lord. ಕರ್ತನೇ, ನನ್ನಲ್ಲಿ ಏನೂ ಇಲ್ಲ. But all I need is you. ನೀನೇ ನನಗೆ ಬೇಕು. All I need is you. ನೀನೊಬ್ಬನೇ ನನಗೆ ಬೇಕು. All I need is you. ನೀನೊಬ್ಬನೇ ಮಾತ್ರ ಬೇಕು. Make that proclamation, my ನನ್ನ friend. ಸ್ನೇಹಿತರೆ, ಆ ಘೋಷಣೆಯನ್ನು ಮಾಡಿರಿ. Make that proclamation from the depths of your heart. ನಿಮ್ಮ ಹೃದಯದ ಅಂತರಾಳದಿಂದ ಆ ಘೋಷಣೆಯನ್ನು ಮಾಡಿರಿ. All I need is you, Father. ನೀನೊಬ್ಬನೇ ತಂದೆಯೇ ನನಗೆ ಬೇಕು. Open your heart and commit yourself and stand wherever you are right now looking to ನೀವು Jesus. ಹೃದಯ ತೆರೆದು ಆತನಿಗೆ ಒಪ್ಪಿಸಿಕೊಟ್ಟವರಾಗಿ ಎಲ್ಲೇ ಇದ್ದರೂ ಆತನನ್ನೇ ನೋಡಿರಿ. The hand of the Lord is upon you. ಕರ್ತನ ಹಸ್ತ ನಿಮ್ಮ ಮೇಲೆ ಇದೆ. You are favored by the Lord. ನೀವು ಕರ್ತನ ದಯೆಯನ್ನು ಹೊಂದಿದ್ದೀರಿ. Favored by the Lord. ಕರ್ತನ ದಯೆ ಹೊಂದಿದ್ದೀರಿ. Favored by the Lord. ಕರ್ತನ ಅನುಗ್ರಹ ಹೊಂದಿದ್ದೀರಿ. Come, Lord. ಕರ್ತನೇ, ಬಾ and fill these hearts which seek after you. ನಿನ್ನನ್ನು ಹುಡುಕುವಂತ ಈ ಹೃದಯಗಳನ್ನು ಕರ್ತನೇ ತುಂಬು. Come into our hearts, Lord. ಕರ್ತನೇ, ನಮ್ಮ ಹೃದಯದಲ್ಲಿ ನೀನು ಬಾ. We long for you. ಕರ್ತನೇ, ನಿನಗಾಗಿ ನಾವು ಕಾಯ್ದುಕೊಂಡಿದ್ದೇವೆ. Great peace. ದೊಡ್ಡ ಸಮಾಧಾನ, great joy. ದೊಡ್ಡ ಆನಂದ. You have destroyed every evil on the cross. ಶಿಲುಬೆಯ ಮೇಲೆ ಎಲ್ಲ ಕೆಟ್ಟದ್ದನ್ನು ನೀನು ನಾಶಗೊಳಿಸಿದ್ದಿ. You have destroyed every sin. ಎಲ್ಲ ಪಾಪವನ್ನು ನಾಶಗೊಳಿಸಿದ್ದಿ. You have destroyed the powers of darkness. ಎಲ್ಲ ಕತ್ತಲೆಯ ಬಲವನ್ನು ಮುರಿದು ಹಾಕಿದ್ದಿ. Now fill your children with your light. ಕರ್ತನೆ, ಈಗ ನಿನ್ನ ಜೀವಿತದಿಂದ ನಿನ್ನ ಮಕ್ಕಳನ್ನು ತುಂಬು. Release them from their burdens. ಅವರ ಭಾರದಿಂದ ಅವರನ್ನು ಬಿಡುಗಡೆ ಮಾಡು. Release them from all the oppression. ಎಲ್ಲ ಒತ್ತಡ ಬಾಧೆಗಳಿಂದ ಅವರನ್ನು ಬಿಡಿಸು.
Make our hearts free right. ನಮ್ಮ ಹೃದಯ ಸ್ವತಂತ್ರವಾಗಿ ಮಾಡು ಕರ್ತನೆ. Make our hearts light with your peace. ನಿನ್ನ ಸಮಾಧಾನದಿಂದ ನಮ್ಮ ಹೃದಯ ಹಗೂರವಾಗಿ ಮಾಡು. A tremendous peace is coming into you. ಅದ್ಭುತ ಶಾಂತಿ ನಿಮ್ಮ ಒಳಗಡೆ ಬರುತ್ತಿದೆ. As you've submitted all your worries and cares into the hands of Jesus. ನಿಮ್ಮ ಎಲ್ಲ ಚಿಂತೆಗಳನ್ನು ಯೇಸುವಿನ ಹಸ್ತಗಳಲ್ಲಿ ಒಪ್ಪಿಸಿಕೊಡಿರಿ. He has taken over, my friend. ಸ್ನೇಹಿತರೆ, ಎಲ್ಲವನ್ನು ಆತನೇ ತೆಗೆದುಕೊಂಡಿದ್ದಾನೆ. Joy is coming. ಆನಂದ ಬರುತ್ತಿದೆ. Joy is coming. ಆನಂದ ಬರುತ್ತಿದೆ. Rejoice and be free. ಆನಂದಿಸಿರಿ ಮತ್ತು ಸ್ವತಂತ್ರರಾಗಿರಿ. Rejoice under the gladness of God. ದೇವರ ಆನಂದದಲ್ಲಿ ಸಂತೋಷ ಪಡಿರಿ. Hallelujah. 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 Thank him for his filling you. ಆತನು ನಿಮ್ಮನ್ನು ತುಂಬುವುದಕ್ಕಾಗಿ ಆತನಿಗೆ ವಂದಿಸಿರಿ. Praise him for he's chosen you. ನಿಮ್ಮನ್ನು ಆತನು ಆರಿಸಿಕೊಂಡಿದ್ದಕ್ಕಾಗಿ ಆತನಿಗೆ ವಂದಿಸಿರಿ. Honor him for he's favored you. ನಿಮಗೆ ಆತನ ದಯ ತೋರಿಸಿದ್ದಕ್ಕಾಗಿ ಸನ್ಮಾನಿಸಿರಿ. You his favorite children. ನೀವು ಆತನ ಪ್ರಿಯ ಮಕ್ಕಳಾಗಿದ್ದೀರಿ. Honor him and thank him, my friend. ಆತನಿಗೆ ಸನ್ಮಾನಿಸಿ ಸ್ತುತಿಸಿರಿ ನನ್ನ ಸ್ನೇಹಿತರೆ. For his presence is coming in. ಆತನ ಪ್ರಸನ್ನತೆ ಒಳಗಡೆ ಬರುತ್ತಿದೆ. Joy. ಆನಂದ. He's setting you free. ಆತನೀಗ ಸ್ವತಂತ್ರರಾಗಿ ಮಾಡುತ್ತಿದ್ದಾನೆ. Setting you free from all the shackles. ಎಲ್ಲದರಿಂದ ನಿಮಗೆ ಬಿಡುಗಡೆ ಮಾಡುತ್ತಿದ್ದಾನೆ. To go and ride. ನೀವು ಎದ್ದೇಳುವುದಕ್ಕಾಗಿ. No more obstacle. ಇನ್ನು ಮುಂದೆ ತಡೆಗಳಿರುವುದಿಲ್ಲ. No more block. ಇನ್ನು ಮುಂದೆ ಯಾವ ತಡೆಗಳು ಇರುವುದಿಲ್ಲ. Arise and shine. ಎದ್ದು ಪ್ರಕಾಶಿಸಿರಿ. Arise and shine. ಎದ್ದು ಪ್ರಕಾಶಿಸಿರಿ. Blessings are coming upon your study. ನಿಮ್ಮ ವ್ಯಾಸಂಗದ ಮೇಲೆ ಆಶೀರ್ವಾದ ಬರುತ್ತಿವೆ. Increase 100 times in your career. ನಿಮ್ಮ ವೃತ್ತಿಯಲ್ಲಿ 100ರಷ್ಟು ಹೆಚ್ಚಾಗುವಿರಿ. A great name is coming to those who have seen great shame. ದೊಡ್ಡ ಅವಮಾನ ನೋಡಿದವರಿಗೆ ದೊಡ್ಡ ಹೆಸರು ಬರುತ್ತಿದೆ. All that the devil has stolen, God is restoring in a double measure. ಸೈತಾನನು ಕದ್ದುಕೊಂಡಿದ್ದೆಲ್ಲವನ್ನು ದೇವರು ಎರಡರಷ್ಟಾಗಿ ತಿರುಗಿ ಕೊಡುತ್ತಿದ್ದಾನೆ. The God of justice is here. ನ್ಯಾಯವುಳ್ಳ ದೇವರು ಇಲ್ಲಿದ್ದಾನೆ. Honor your children in a mighty way, Lord. ಬಲವಾಗಿ ನಿನ್ನ ಮಕ್ಕಳನ್ನು ಸನ್ಮಾನಿಸು ಕರ್ತನೆ. Release your blessing upon them. ಅವರ ಮೇಲಿನ ಆಶೀರ್ವಾದಗಳನ್ನು ಬಿಡುಗಡೆ ಮಾಡು. Let them increase tremendously, O God. ಕರ್ತನೆ, ಅದ್ಭುತಕರವಾಗಿ ಅವರು ಹೆಚ್ಚಾಗಲಿ. Tremendously. ಅದ್ಭುತಕರವಾಗಿ. To the highest level. ಅವರು ಉನ್ನತ ಮಟ್ಟದಲ್ಲಿ. Honor them where they have seen shame. ಎಲ್ಲಿ ಅವಮಾನ ಪಟ್ಟಿದ್ದಾರೋ ಅಲ್ಲಿ ಸನ್ಮಾನಿಸು. Let every eye fear that Jesus is with them. ಯೇಸು ಅವರೊಂದಿಗಿದ್ದಾರೆಂದು ಪ್ರತಿಯೊಬ್ಬರು ಕಂಡುಕೊಳ್ಳಲಿ. Those who have hurt them, let them be afraid and fall before you. ಕರ್ತನೆ, ಯಾರು ಅವರಿಗೆ ನೋವು ಕೊಟ್ಟಿದ್ದಾರೋ ಅವರು ಭಯಪಟ್ಟು ನಿನ್ನ ಮುಂದೆ ಬೀಳಲಿ. Raise up your children and place them on this royal mountain. ಕರ್ತನೆ, ನಿನ್ನ ಮಕ್ಕಳನ್ನು ಮೇಲೆತ್ತಿ ಸ್ಥಿರವಾದ ಬೆಟ್ಟದಲ್ಲಿ ನಿಲ್ಲಿಸು. Let them stand firm. ಅವರು ಸ್ಥಿರವಾಗಿ ನಿಲ್ಲುವಂತೆ ಮಾಡು. Healing is coming upon your body. ನಿಮ್ಮ ದೇಹದ ಮೇಲೆ ದೇವರ ಸ್ವಸ್ಥತೆ ಇಳಿದು ಬರುತ್ತಿದೆ. The Lord cares for you and touches you right now. ದೇವರು ನಿಮಗಾಗಿ ಚಿಂತಿಸಿ ಈಗಲೇ ನಿಮ್ಮನ್ನು ಮುಟ್ಟುತ್ತಿದ್ದಾನೆ. As he went about healing and delivering and doing good among the people. ಜನರಿಗೆ ಒಳ್ಳೆಯದನ್ನು ಮಾಡುತ್ತಾ ಸ್ವಸ್ಥತೆ ಮಾಡುತ್ತಾ ಆತನು ಹೋದನು. Touch them, Lord. ಕರ್ತನೆ, ಅವರನ್ನು ಮುಟ್ಟು. Touch them, Lord. ಕರ್ತನೆ, ಮುಟ್ಟು. Set them free. ಅವರನ್ನು ಬಿಡುಗಡೆ ಮಾಡು. Heal them. ಅವರನ್ನು ಸ್ವಸ್ಥತೆ ಮಾಡು. Release them, Lord. ಕರ್ತನೆ, ಅವರಿಗೆ ಬಿಡುಗಡೆ ಮಾಡು. Cleanse them with the blood of Jesus. ಯೇಸುವಿನ ರಕ್ತದಿಂದ ಅವರನ್ನು ಶುದ್ಧೀಕರಿಸು. Let your saving power fill them. ನಿನ್ನ ರಕ್ಷಣೆಯ ಬಲ ಅವರನ್ನು ತುಂಬಲಿ. And let the devil scream and leave them, Lord. ದುರಾತ್ಮಗಳು ಕೂಗಿ ಬಿಟ್ಟು ಓಡಿ ಹೋಗಲಿ. Not being able to bear the light of ಕ್ರಿಸ್ತನ Christ. ಜೀವಿತ ಬೆಳಕು ನೋಡಲಾಗದೆ ಇರಬಹುದು. Arise and shine, my friend. ನನ್ನ ಸ್ನೇಹಿತರೆ, ಎದ್ದು ಪ್ರಕಾಶಿಸಿರಿ. And the blessing of God. ದೇವರ ಆಶೀರ್ವಾದಗಳು. In the blessing of God. ದೇವರ ಆಶೀರ್ವಾದಗಳಲ್ಲಿ He's raising your name much higher. ನಿಮ್ಮ ಹೆಸರನ್ನು ಇನ್ನೂ ಹೆಚ್ಚಾಗಿ ಉನ್ನತಕ್ಕೆ ತರುತ್ತಿವೆ. Honor the young people here, Lord. ಇಲ್ಲಿರುವ ಯವನಸ್ಥರನ್ನು ಸನ್ಮಾನಿಸು ತಂದೆಯೇ. Fill them with your spirit. ನಿನ್ನ ಆತ್ಮನಿಂದ ಅವರನ್ನು ತುಂಬು. Fill them with your heavenly languages of joy. ನಿನ್ನ ಪರಲೋಕದ ಭಾಷೆಗಳ ಆನಂದದಿಂದ ಅವರನ್ನು ತುಂಬು. Hold their hand and lead them, Holy Spirit. ಅವರ ಕೈಗಳನ್ನು ಹಿಡಿದು ನಡೆಸು ಪವಿತ್ರಾತ್ಮನಾದ ದೇವರೇ. Raise them to have a great stature. ಅವರಿಗೆ ದೊಡ್ಡ ದಯವಿದೆ, ಅವರನ್ನು ಮೇಲೆತ್ತು. A daring heart. ಒಂದು ಧೈರ್ಯದ ಹೃದಯ.
full of zeal and passion to do mighty things for Jesus. ಯೇಸುವಿನೊಂದಿಗೆ ಶ್ರದ್ಧೆಯುಳ್ಳ ಕಾರ್ಯಗಳನ್ನು ಮಾಡುವುದಕ್ಕಾಗಿ Make them more than conqueror. ಜಯಶಾಲಿಗಳಿಗಿಂತಲೂ ಹೆಚ್ಚಿನವರಾಗಿ ಅವರನ್ನು ಮಾಡು. Make them more than conqueror. ಜಯಶಾಲಿಗಳಿಗಿಂತ ಹೆಚ್ಚಿನವರಾಗಿ ಮಾಡು. Thank you, Lord. ವಂದನೆಗಳು ಕರ್ತನೇ. Make them problem solvers, tackling every problem. ಎಲ್ಲ ಸಮಸ್ಯೆಗಳನ್ನು ಹೋರಾಡಿ ಸಮಸ್ಯೆಗಳನ್ನು ಪರಿಹಾರ ಮಾಡುವವರನ್ನಾಗಿ ಮಾಡು. Such wisdom will come through. ಅಂತ ಜ್ಞಾನವು ಅವರ ಮೂಲಕ ಬರಲಿ. Kings will be amazed. ರಾಜರುಗಳು ಆಶ್ಚರ್ಯ ಪಡಲಿ. You will be the desire of the king. ನೀವು ರಾಜನ ಬಯಕೆಯಾಗಿರುವಿರಿ. Favored by God and man. ದೇವರ ಮತ್ತು ಮನುಷ್ಯರ ದಯೆಯನ್ನು ಹೊಂದುವವರಾಗುತ್ತೀರಿ. Thank God for this blessing, my young friend. ನನ್ನ ಯವನ ಸ್ನೇಹಿತನೇ ಆಶೀರ್ವಾದಕ್ಕಾಗಿ ವಂದಿಸು. Rejoice as he blesses you. ಆತನು ಆಶೀರ್ವದಿಸುವಾಗ ಆನಂದಿಸು. Hallelujah. Hallelujah. We rejoice in your presence. ನಿನ್ನ ಪ್ರಸನ್ನತೆಯಲ್ಲಿ ನಾವು ಆನಂದಿಸುತ್ತೇವೆ. As we've been lifted up out of the pit. ನಾವು ಗುಂಡಿಯೊಳಗಿಂದ ಮೇಲೆತ್ತಲ್ಪಟ್ಟಿದ್ದೇವೆ. And placed on high upon the ಮತ್ತು rock. ಬಂಡೆಯ ಮೇಲೆ ನಿಲ್ಲಿಸಲ್ಪಟ್ಟಿದ್ದೇವೆ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Amen. God bless you. ದೇವರು